ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಇನ್ನ ಮೊದಲೇ ಯಾಕೆ ನಮ್ಗೆ ಹೇಳಿಲ್ಲ? ಭಯ ಸ್ನೇಹ. ನಿಮ್ ಮದ್ವೆ ಆಗಿದೆ ಅದಕ್ಕೆ ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದು, ಎಷ್ಟು ತಿಂಗಳು ಈಗ? ಡಾಕ್ಟರ್ ಚೆಕಪ್ ಎಲ್ಲ ಆಯ್ತಾ? ಈಗ 2.5 ತಿಂಗಳು. ಅದಕ್ಕೆ ಅಳ್ಬೇಡಿ. ಅತ್ತೆ ಹತ್ರ ಈ ವಿಷಯ ಹೇಳೋದಕ್ಕೆ ಭಯ ಅಂತ ಇಷ್ಟೊಂದು ಹೆದರ್ಕೋತಿದ್ದೀರಾ? ಎಲ್ಲದಕ್ಕೂ ಭಯ ಆಗ್ತಿದೆ ಸ್ನೇಹ. ಮಗುನ್ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋ ಭಯನೇ ಜಾಸ್ತಿ ಕಾಡ್ತಿದೆ ನನಗೆ. ನಾನು ಚಂದ್ರು ಮನೇಲಿ ಇರ್ಬೇಕಾದ್ರೆ ನನ್ನ ಹೊಟ್ಟೆಲಿದ್ದ ಮಗುನ ಉಳಿಸ್ಕೊಳಕ್ ಆಗಿಲ್ಲ. ಬರೀ 4 ತಿಂಗಳಲ್ಲಿ ತುಂಬಾ ದೊಡ್ಡ ಕನಸು ಕಟ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅದು ನನ್ನ ಕೈ ಬಿಟ್ಟೋಯ್ತು. ಅದಕ್ಕೆ ನೀವು ಧೈರ್ಯ ಕಳ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಸ್ನೇಹ, ನನಗೆ ಮಕ್ಕಳನ್ನ ಉಳಿಸ್ಕೊಳ್ಳೋ ಯೋಗ್ಯತೆನೇ ಇಲ್ವೇನೋ ಅಂತ ಅನಿಸ್ತಿದೆ. ಅಮ್ಮ ಅಂತ ಕರೆಸ್ಕೊಳ್ದೆ ಹೀಗೆ ಒಂಟಿಯಾಗಿ ಸತ್ತೋಗ್ತೀನಿ ಅನಿಸ್ತಿದೆ. ಅದಕ್ಕೆ ನೀವೇನೇನೋ ಮಾತಾಡಬೇಡಿ, ಹಾಗೆಲ್ಲ ಏನೂ ಆಗಲ್ಲ. ನಿಮಗೆ ಈ ಮಗು ಆಗೇ ಆಗತ್ತೆ. ಆದ್ರೆ ನನ್ನ ಮಾವನ್ ಕಳ್ಕೊಬೇಕಾಗತ್ತಲ್ಲ ಸ್ನೇಹ. ಇಲ್ಲ ಅದಕ್ಕೆ, ಮನೆಗೆ ಮಗು ಬಂದ್ರೆ ಅದು ಖುಷಿ ವಿಷಯನೇ ಅಲ್ವಾ? ಮಗುನ ಬೇಡ ಅನ್ನೋಷ್ಟು ಕೆಟ್ಟ ಮನಸ್ಸು ಅತ್ತೆಗಿಲ್ಲ. ಇಷ್ಟಕ್ಕೂ ಮೀರಿ ಮಗುನ ಬೇಡ ಅನ್ನೋ ಅಧಿಕಾರನೂ ಯಾರಿಗೂ ಇಲ್ಲ. ಖಂಡಿತ ಇಲ್ಲ. ಆದ್ರೆ ಇದು ನಂಬಿಕೆ ವಿಷಯ ಸ್ನೇಹ. ನಾನು ಅವನ ಮಾತು ಮೀರಿ ಚಂದ್ರು ಜೊತೆ ಹೀಗಿದ್ದೆ ಅಂತ ಅವನ್ ಗೊತ್ತಾದ್ರೆ ಅವ್ವ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ, ನನ್ನನ್ನು ಕ್ಷಮಿಸಲ್ಲ ಸ್ನೇಹ. ಅವನ್ಗೇನಾದ್ರೂ ಈ ವಿಷಯ ಗೊತ್ತಾಗೋದ್ರೆ ನನ್ನ ಜೊತೆ ಸಾಯೋ ತನಕ ಮಾತಾಡಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋಳು ಇದನ್ನ ಹೇಗೆ ಒಪ್ಪಕ್ಕೆ ಸಾಧ್ಯ ಹೇಳು? ಒಪ್ತಾರೆ. ಹೇಗೆ ಒಪ್ತಾರೆ? ಅದನ್ನ ಆಮೇಲೆ ಹೇಳ್ತೀನಿ. ಚಂದ್ರೋಣಯ್ಯ ಏನಂದ್ರು? ಅವ್ರಿಗಿನ್ನೂ ವಿಷಯ ತಿಳಿಸಿಲ್ಲ. ತಪ್ಪಲ್ವಾ? ನೀವು ಒಬ್ಬರೇ ನೋವು ಪಡ್ತಿದ್ರೆ ಹೇಗೆ? ಅಣ್ಣ ಹೆಂಗೆ ವಿಷಯ ಹೇಳಬೇಕಿತ್ತಲ್ವಾ? ಹೇಳಬೇಕು ಅಂತ ಅನ್ಕೊಂಡೆ, ಆಗ್ತಿಲ್ಲ. ಸರಿ, ನೀವೇನು ಯೋಚನೆ ಮಾಡಬೇಡಿ. ಈ ವಿಷಯ ಎಲ್ಲರ ಮುಂದೆ ಆಚೆ ಬರೋಕ್ಕೂ ಮುಂಚೆ ಚಂದ್ರೋಣ್ಣಯ್ಯ ಮತ್ತೆ ನಿಮ್ಮನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. ಆಯಿತು, ಆದರೆ ಈಗಲೇ ಈ ವಿಚಾರನ ಚಂದ್ರಿಗೆ ಹೇಳೋದು ಬೇಡ ಸ್ನೇಹ. ಸಮಯ ನೋಡ್ಕೊಂಡು ಹೇಳೋಣ. ಸರಿ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆಲಿದ್ದೀನಿ. ಹಾಗೆ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಹೋಗಿ ಬರೋಣ. ಸಹನಾ, ನನ್ನಿಂದಾನೆ ಇಬ್ರು ಮಕ್ಕಳಿಗೆ ಸಂಕಟ ಪಡೋಂಗಾಯ್ತಲ್ಲ. ದಿಟ ಹೇಳ್ಬಿಡ್ಲ? ಬೇಡ ಬೇಡ, ಸಿಕ್ಕಿರೋದು ಇದೊಂದು ಅವಕಾಶ. ಈಗ ನಾನು ಹೀಗೆಲ್ಲ ಮಾಡಿದ್ರೆ ಇನ್ಯಾವತ್ತೂ ನಾನು ಇವರೆಲ್ಲರ ಜೊತೆ ಸೇರಕ್ಕೆ ಆಗಕ್ಕಿಲ್ಲ. ಹಿಂಗೆ ಆಟ ಮಾಡಬೇಡ ಕಣವಿ. ಕುಂತು ಮಾತಾಡಿದ್ರಲ್ವೇ ಸಮಸ್ಯೆಗಳು ಬಗೆಹರಿಯೋದು. ಹಾಂ ನೋಡು, ಹೊಳಿ ಅಂದರು ಬೀಗರು ಶಾನ ನೋವು ಮಾಡ್ಕೊಂಡು ಹೋದ್ರು. ನನ್ನ ಮನ್ಸಿಗೆ ನೋವು ಹೋದ್ರೆ ಪರವಾಗಿಲ್ವೇನವ? ಹಂಗಲ್ಲ ಕಣವಿ, ಅದು ಇದೇ ವಿಷಯನ ಮನಸ್ಸಿನಾಗೆ ಮಾಡಿಕೊಂಡಿದ್ದು ನಾಳೆ ಅವ್ರ ಮನೆಗೆ ಹೋದ್ರೆ ನೀನು ನೆಮ್ಮದಿಯಾಗಿರಕ್ಕಾಯ್ತದ ನವಿ. ನಾನು ಅವ್ರ ಮನೆಗೆ ಹೋದ್ರೆ ಅಲ್ವನವ ಆ ಚಿಂತೆ? ಅಯ್ಯೋ ಹಂಗನ್ಬೇಡ ಕಣವ, ಬಿಡ್ತು ಅನ್ನೋ. ತಗ ಫೋನ್ ತಗೊಂಡು ಅವ್ರಿಗೊಂದು ಕಿತ್ತ ಮಾತಾಡವ. ಇಲ್ಲ, ನಾನು ಅವ್ರಿಗೆ ಫೋನ್ ಮಾಡೋಕ್ಕಿಲ್ಲ, ನಾನು ಅವ್ರ ತಾವು ಮಾತಾಡೋಕ್ಕಿಲ್ಲ. ನನ್ನಿಂದ ನನ್ನ ಮಗಳು ಕಣ್ಣೀರು ಹಾಕೋಂಗಾಯ್ತಲ್ಲ. ಮಗಳೇ, ಅಳಿಯಂದ್ರ ಮ್ಯಾಕೆ ಕೋಪನ ನಿಂಗೆ? ಅಳಿಯಂದ್ರು ನೋಡೋಕ್ಕೆ ಸಾನೇ ಒಳ್ಳೆಯವ್ರಂಗೆ ಕಾಣ್ತಾರೆ. ಅವ್ರೇನು ತಪ್ಪು ಮಾಡಿರೋಕ್ಕಿಲ್ಲ. ನೀನೇ ನಿನ್ನ ಕಣ್ಣಾರೆ ನೋಡಿದೆ ಅಂದೆ ತಾನೆ?
ದಿಟ್ವೆ ಅಲ್ವೇ? ಯಾವ್ರೆ ಇದಕ್ಕೆ ಏನು ಹಳ್ಳಿ ಅಂದರು ಒಳ್ಳೆಯವರು ಅಂದರೆ ನಾನು ಆಡ್ತಿರೋದು ನಾಟಕ ಅಂತ ಹೇಳ್ಬೇಕಾಯ್ತದೆ. ಇಲ್ಲಾಂದರೆ ಹಳ್ಳಿ ಅಂದರು ತೆಪ್ಪು ಮಾಡೋವ್ರೆ ಅಂತ ಗೊತ್ತಾಯ್ತದೆ. ಏನಪ್ಪ ಮಾಡ್ತೀಗ? ಏನ್ ಡ್ಯಾಡಿ ಪಿಳಿ ಪಿಳಿ ಅಂತ ಕಣ್ ಬಿಡ್ಕೊಂಡು ನೋಡ್ತಿದ್ಯಾ? ಮುರಳಿ ಬಾವನ ಬಗ್ಗೆ ಏನು ಹೇಳಿದೆ ಅಂತ ಗೆಪ್ತಿ ಆಯ್ತಾ? ನೀನೊಳ್ಳೆ, ಅವ್ರಿಗೆ ನೀನು ಯಾರಂತಾನೆ ನೆನಪಿಲ್ಲ. ಸಾನಾ, ಸಾನಾ, ಬಾಗಲ್ ತೆಗಿಯವಿ, ಬಾಗಲ್ ತೆಗಿಯೇ. ಕ್ವಾಪದ ಕೈಗೆ ಬುದ್ಧಿ ಕೊಟ್ರೆ ಅದು ನಮ್ಮನ್ನೇ ನುಂಗ್ಕೊಂಡ್ಬಿಡ್ತದೆ. ತೆಗಿಯವಿ ಬಾಗ್ಲ, ತೆಗಿಯೇ ಸಾನಾ. ಡ್ಯಾಡಿ ಇದಕ್ಕೆಲ್ಲ ಕಾರಣ ನೀನೇ. ಎದ್ದು ಮನೆಗೆ ನಡಿ, ಸ್ನೇಹಕನ ವಾಪಸ್ ಬರ್ತಾಳೆ. ನಾನೇನಪ್ಪ ಮಾಡಿದೆ? ನಂಗೆ ಬುದ್ಧಿ ಹೇಳೋಕ್ಕೆ ನೀನು ಯಾರಪ್ಪ? ನಿಂಗೆ ನಿಜವಾಗ್ಲೂ ಇವ್ನು ಯಾರು ಅಂತ ಗೊತ್ತೇ ಇಲ್ವಾ? ಅಲ್ವಾ, ನೀನೇ ನನ್ನ ಮಗಳು ಅಂತ ಗೊತ್ತಾಕೆ 20 ವರ್ಷ ಹಿಡ್ದೈತೆ. ಇನ್ನು ಇವನು ಯಾರು ಅಂತ ಹೆಂಗೆ ಗೊತ್ತಾಯ್ತದೆ? ಮತ್ತೆ ಆ ರಾಜಿ? ರಾಜಿನ? ಕಮ್ಮಿ ಯಾರು ರಾಜಿ ಅಂದರೆ? ಶಬ್ಬಾಷ್, ಮರ್ತ್ರೆ ನಿನ್ನ ಮರಿಬೇಕು. ಪುಟ್ಟಮ್ಮಿನೇ ಸುಮ್ಕವಳೆ ಅಂದರೆ ಅವಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನನ್ನ ಪುಟ್ಟಮ್ಮಿ ಮಾತ್ರ. ಡ್ಯಾಡಿ ಓ ಹುಸಿ, ಊರವ್ರ ಮುಂದೆ ರಾಜಿನೇ ಗೊತ್ತಿಲ್ಲ ಅಂತ ಹೇಳೋಷ್ಟು ಧೈರ್ಯ ಬಂದಿದೆ ಅಂದ್ರೆ ನಿಜವಾಗ್ಲೂ ಮೆಮೊರಿ ಲಾಸ್ ಆಗಿದೆ ಅಂತ ಒಪ್ಕೋಬೇಕು ಅನಿಸ್ತಿದೆ. ಸುಮಾ, ಸಾಕು ಸುಮ್ಕಿ ರವಿ. ಸುಮ್ಕೆ ಯಾಕವ ಏನು ಜೀವ ಅರಿತಿದೀಯೇ? ಹೋಗ್ ಮೆಸ್ನಾಗ ಜನ ಅವ್ರನ್ನ ನೋಡು. ಅವ್ರವ ಮುತ್ತಣ್ಣ ನೋಡ್ಕೊತವನೆ. ಅಯ್ಯಯ್ಯೋ, ಅಲ್ಲ ಹುಡುಗ ಒಬ್ನೇ ಆಗ್ಬಿಟ್ಟವನಲ್ಲ. ನಾನು ಇಟ್ಟೋ ತನಕ ಅಲ್ಲೇ ಇದ್ದೇವ, ಗಿರಾಕಿಗಳು ಕಮ್ಮಿ ಆದ್ರು ಅವ್ರು ನೋಡ್ಕೊತಾರವ. ನಿನ್ನ ಕೆಲಸ ಆಯ್ತಲ್ಲೇನಪ್ಪ? ಹೊರಡು ನೀನು, ಹೊರಡು. ಡ್ಯಾಡಿ ಅಯ್ಯೋ, ಹುಡುಗ ಜಾತಿ ಅವನ್ಕಲ್ಲ ನೀನು. ಹಂಗೆ ಗೋಡೆಗೆ ನಮ್ಮ ಫೋಟೋನೇ ಕಾಣ್ತಾ ಇಲ್ಲ. ನಂದು ನಿಂದು ಲಗ್ನದ ಫೋಟೋನ ನಾಗೇಶ್ ಅಂತ ಅವು ಕಂಟಾಕ್ಸಿದ್ವಲ್ಲ, ಎಲ್ಲದು? ಅದು ಮಳೆ ಸಡ್ಲಾಗಿ ಜಾರ್ಬಿಡ್ತು, ಕೋಣೆಗೆ ಮಡಗಿವ್ನಿ. ಪುಟ್ಟವೇ, ಇಲ್ಲಿ ನನ್ನ ಕೋಣೆ ಯಾವುದು? ನನ್ನ ಬಟ್ಟೆ ಎಲ್ಲ ಎಲ್ಲಿ ಮಡಗಿದ್ಯಾ? ಡ್ಯಾಡಿ ನೀನು ಕುಡ್ದಾಗ್ಲೂ ಇಷ್ಟೊಂದು ಕನ್ಫ್ಯೂಷನ್ ಆಗಿ ಆಡ್ತಿರ್ಲಿಲ್ಲ. ನೀನು ಬೇಕು ಅಂತಲೇ ಮಾಡ್ತಿದ್ಯಾ ತಾನೇ? ಡ್ಯಾಡಿ ತಿಟ್ಟುವಾಗ್ಲೂ ನಿನ್ಗೆ ಯಾವುದೂ ನೆನಪಿಲ್ವಾ? ನನ್ನ ಮುಖ ನೋಡ್ಕೊಂಡು ಹೇಳು. ನಾನು ನಿನ್ನ ಜೇಬಲ್ಲಿ ದುಡ್ಡು ಕದ್ದಿದ್ದು, ಮಮ್ಮಿ ಮುಂದೆ ನಾನು ನೀನು ಸಂಚು ಮಾಡಿದ್ದು, ಹಬ್ಬದ ದಿನ ನೀನು ರಂಗೋಲೆ ಬಿಟ್ಟಲ್ಲ, ಅದು ಯಾವುದು ನೆನಪಿಲ್ವಾ? ತಗ ಮಾತ್ರೆ ತಗ. ಪುಟ್ಟಮ್ಮಿ, ಈ ಓಸ್ದಿ ತಗೊಂಡು ಒಂದು ನಾಲ್ಗೆಲ್ಲ ಜಡ್ ಹಿಡ್ದೋಗೈತೆ. ನೀನು ಅಡುಗೆ ತಿಂದಿರೋದೇ ಮರ್ತೋಗೈತೆ. ಹಾಂ, ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಬಿಡು. ಆಯ್ತು, ಮಾಡ್ತೀನಿ. ಈಗ ಮಾತ್ರೆ ತಗ.
ಪುಟ್ಟಮ್ಮಿ ನಿಂಗೆ ಇನ್ನೂ ಗೆಪ್ತಿ ಐತೆ. ಮಾತ್ರೆ ತಗೊಂಡು ನಾಲ್ಗೆ ಕೆಟ್ಟೋದಾಗೆಲ್ಲ ನೀನು ನಂಗೆ ಬೆಲ್ಲ ಕೊಡ್ತಿದ್ದೆ, ಈಗಲೂ ಕೊಟ್ಟಿದ್ಯಾ. ಮಾತ್ರೆ ತಗೊಂಡ್ಮೇಕೆ ಹೆಚ್ಚಿಗೆ ಮಾತಾಡಬಾರ್ದು ಅಂತ ಡಾಕ್ಟ್ರ್ ಹೇಳವ್ರೆ. ಹೋಗಿ ಮನಕ್ಕೆ ಹೋಗು. ಅವ್ವ ಡ್ಯಾಡಿನೇ ಇಲ್ಲಿದ್ಮ್ಯಾಕೆ ನಾನು ಮನೆಗೆ ಹೋಗಿ ಏನು ಮಾಡಲಿ? ನಾನು ಇಲ್ಲೇ ಇರ್ತೀನಿ. ಮೊದಲೇ ರಾಜವ್ವ ಕೋಪ ಮಾಡ್ಕೊಂಡವಳೆ, ಈಗ ನೀನು ಇಲ್ಲೇ ಇದ್ರೆ ಏನನ ಮಾಡ್ಕೊಳ್ಳಿ, ನಾನು ಅಲ್ಲಿಗೆ ಹೋಗಕ್ಕಿಲ್ಲ. ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಇಲ್ಲಿ ಬಿಗಿಯಾಗಿ ಕುಂತ್ರೆ ನಾನು ಈ ಕುಟುಂಬದೊಳಗೆ ಸೇರಿಕೊಂಡು ನಾನು ಮಾಡಿದ ಪಾಪ ಕಳ್ಕೊಬೋದು. ಎಲ್ಲರೂ ನನಗೆ ಕ್ಷಮಿಸವ್ರೆ. ನಾನು ಮಾಡಿದ ತಪ್ಪನ್ನ ತಿದ್ದುಕೊಳ್ಳೋಕ್ಕಿರೋ ಈ ಅವಕಾಶನ ನಾನು ಬಿಟ್ಕೊಟ್ಬಿಟ್ರೆ ಮತ್ತೆ ಯಾವತ್ತೂ ನಾವು ಒಂದಾಗಕ್ಕಾಗಕ್ಕಿಲ್ಲ. ಅಲ್ವೋ ಮುರಳಿ, ಅವಳಷ್ಟು ಅವಮಾನ ಮಾಡಿ ನೀನ್ ನನಗೆ ಬೇಡ ಅಂತ ಹೇಳಿ ಕಳಿಸಾಯ್ತಲ್ಲ, ಮತ್ತೆ ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ಯಾ? ಅಲ್ಲಿ ಎಲ್ರೂ ಮುಂದೆ ಮರ್ಯಾದೆ ತೆಗ್ದಿದ್ ಸಾಲ್ದು ಅಂತ ಈಗ ಫೋನ್ನಲ್ಲೂ ಮರ್ಯಾದೆ ತೆಗಿಸ್ಕೋಬೇಕು ಅಂತಿದ್ಯಾ? ಸುಮ್ಮನೆ ಫೋನ್ ಕಟ್ ಮಾಡಿ ಮನೆಗೆ ನಡಿ. ಅಮ್ಮ, ಸಹನ ಅವರು ಯಾವತ್ತೂ ಈ ಥರ ಬಿಹೇವ್ ಮಾಡಿರಲಿಲ್ಲ. ಇವಾಗ ಈ ಥರ ಮಾಡ್ತಿದ್ದಾರೆ ಅಂತಂದರೆ ನನ್ನಿಂದ ಅವ್ರಿಗೆ ನಿಜವಾಗ್ಲೂ ಹರ್ಟ್ ಆಗಿರ್ಬೇಕು. ಮುರಳಿ, ಸಹನಾ ಫೋನ್ ರೀಚ್ ಆಗ್ತಿಲ್ಲ ಅಂದ್ರೆ ಸುಮ್ಮನೆ ಕಾಲ್ ಮಾಡಿ ವಿಚಾರಿಸಿ. ಹಲೋ, ಹೇಳಿ ಬಾವಾ. ಸುಮಾ, ಸಹನ ಅವ್ರು ಎಲ್ಲಿದ್ದಾರೆ? ಆಗಿಂದ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಪಿಕ್ ಮಾಡ್ತಾ ಇಲ್ಲ ಅವರು. ಆವಾಗಲೇ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡವಳು ಇನ್ನೂ ತೆಗ್ದಿಲ್ಲ ಬಾವ. ಅವ್ವ ಸಮಾಧಾನ ಮಾಡೋಕ್ಕೆ ಹೋದ್ರೂ ಬಾಗಿಲು ತೆಗಿದೆ. ನನಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ಲು. ಅದಕ್ಕೆ ಅವಳೇ ಬಾಗಿಲು ತೆಗಿಯೋವರೆಗೂ ನಾವು ಸುಮ್ಮನಿರೋಣ ಅಂದ್ಕೊಂಡಿದ್ವಿ. ಅಷ್ಟೊಂದು ಬೇಜಾರಾಗಿದೆಯಾ ಸುಮಾ? ನಮಗೂ ಗೊತ್ತಿಲ್ಲ ಬಾವ. ಇರಿ, ನೀವು ಕಾಲ್ ಮಾಡಿದ್ದೀರಂತ ಹೇಳ್ತೀನಿ. ಅಕ್ಕ, ಬಾವ ಕಾಲ್ ಮಾಡಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ, ಬಾಗ್ಲು ತೆಗಿ. ನನಗೆ ಯಾರ ತವನ ಮಾತಾಡಕ್ಕೆ ಈಟ ಇಲ್ಲ. ಬಾವ, ಅಕ್ಕ ನಿಮಗೆ ಆಮೇಲೆ ಕಾಲ್ ಮಾಡ್ತಾಳಂತೆ. ಕೇಳಿಸ್ತು ಸುಮಾ, ಅವ್ರಿಗೆ ಸಮಾಧಾನ ಆದಮೇಲೆ ಕಾಲ್ ಮಾಡಿ. ಅಮ್ಮ, ನೀವೇ ಕಳ್ತಾ ಇದ್ದೀರಾ? ಅಳದೆ ಇನ್ನೇನಮ್ಮ ಮಾಡ್ಲಿ ವಿನುತ. ಇವನು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡಿದಾಗ್ಲು ಮಗನ ಆಸೆಗೆ ವಿರುದ್ಧವಾಗಿ ನಾನು ನಡ್ಕೋಬಾರ್ದು ಅಂತ ಹಿಂದೆ ಮುಂದೆ ಏನು ವಿಚಾರಿಸ್ದೆ ಇವನ್ ಮಾತುಗೆ ಒಪ್ಕೊಂಡು ಮದ್ವೆ ಮಾಡಿಸ್ದೆ. ಈಗ ಇದನ್ನು ಸಹಿಸ್ಕೊ ಅಂತ ಹೇಳಿದ್ರೆ ಹೇಗಮ್ಮ ಸಹಿಸ್ಕೊಳ್ಳಿ? ಅಪ್ಪ ಅಮ್ಮನ್ಗೆ ಮರ್ಯಾದೆ ತರೋ ಕೆಲಸ ಮಾಡಬಾರ್ದು ಅಂತ ಪ್ರೀತಿಸಿದವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅಮ್ಮ, ನೀವು ಅಳ್ಬೇಡಿ. ಸಹನವರು ತುಂಬಾನೇ ಒಳ್ಳೆಯವರು. ಇದಕ್ಕೆಲ್ಲ ಕಾರಣ ನಾನೇ. ನೀವಾ? ಹಾಗೆಲ್ಲ ಏನು ಅನ್ಕೋಬೇಡಿ ವಿನುತಾ ಅವ್ರೆ. ಇಲ್ಲ ಮುರಳಿ, ನಾನು ಹೇಳ್ತಿರೋದು ನಿಜಾನೇ. ನೀವು ನನ್ನ ಅವ್ರ ಮನೆ ಕರ್ಕೊಂಡು ಹೋದಾಗಲ್ಲ ಅವರಿಗೆ ಮುಜುಗರ ಆಗ್ತಿತ್ತು. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಹೀಗೆ ಆಡ್ತಾರೆ. ನೀನ್ ಸುಮ್ನಿರಮ್ಮ. ಅವಳಿಗೆ ನಮ್ಮನ್ನ ಅವಮಾನ ಮಾಡೋದಕ್ಕೆ ಒಂದು ನೆಪ ಬೇಕಿತ್ತು ಅಷ್ಟೇ. ಇಲ್ಲ ಅಮ್ಮ, ಸಹನವ್ರನ್ನ ಸಹನವರಾಗಿ ಅರ್ಥ ಮಾಡ್ಕೊಳ್ದಲೇ ಇದ್ರು ಒಂದು ಹೆಣ್ಣಾಗಿ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ. ಮುರಳಿ, ನಾವ್ ಇವಾಗ್ಲೇ ಸಹನವ್ರ ಮನೆಗೆ ಹೋಗೋಣ, ನಡೀರಿ. ಹೋಗಿ ನಾನು ಅವ್ರ ಹತ್ರ ಸಾರಿ ಕೇಳ್ತೀನಿ. ಎಷ್ಟು ಒಳ್ಳೆ ಹುಡುಗಿ ನಮ್ಮ ನೀನು. ಇದಕ್ಕೆ ಹೇಳೋದು ಓದ್ದವ್ರನ್ನ ಮದುವೆ ಆಗ್ಬೇಕು ಅಂತ. ಅಮ್ಮ, ಈಗ ಆ ಮಾತೆಲ್ಲ ಬೇಕಾ? ಸಾಕು, ಸುಮ್ನಿರೋ.
ಎಲ್ಲಿ ಅವಳು ಬರಲ್ಲ ಅಂತ ಹೇಳಿದಾಗ ಅವಳು ಕಾಲಿಗೆ ಬಿದ್ದು ಬನ್ನಿ ಅಂತ ಬೇಡ್ಕೋತೀಯೋ ಅಂತ ಅನ್ಕೊಂಡೆ. ಸದ್ಯ ಅದನ್ನ ಮಾಡ್ದೆ ನಾನು ಮರ್ಯಾದೆ ಉಳಿಸ್ದೆ. ನಡೀರಿ ಮುರಳಿ, ಈಗಲೇ ನಾವು ಸಹನವ್ರ ಮನೆ ಹತ್ರ ಹೋಗೋಣ. ಗೊತ್ತಿಲ್ಲದೆ ಆಗಿರೋ ತಪ್ಪನ ನಾನು ಸರಿ ಮಾಡ್ಕೊಳ್ತೀನಿ. ನೀವು ಸಾರಿ ಕೇಳಿದ್ರೇ ಸಹನ ಅವ್ರ ನನ್ನ ಹತ್ರ ಮಾತಾಡ್ತಾರೆ ಅಂತಂದರೆ ಅದನ್ನು ನಾನು ಒಪ್ಪಲ್ಲ ವಿನುತಾ ಅವರೇ. ಇಷ್ಟಕ್ಕೂ ನೀವು ಸಾರಿ ಕೇಳೋಂಥ ತಪ್ಪು ಏನೂ ಮಾಡಿಲ್ಲ ವಿನುತಾ. ಅವ್ರಿಗೆ ಯಾವಾಗ ಅರ್ಥ ಆಗುತ್ತೋ ಅವಾಗಲೇ ಮಾತಾಡಲಿ ಬಿಡಿ. ಸದ್ಯ ಅವಳು ಬರೋದು ತಪ್ಪಲ್ಲ, ಒಳ್ಳೇದೇ ಆಯಿತು. ಇನ್ನು ಮುಂದೆ ಇವರಿಬ್ಬರನ್ನ ಹೇಗೆ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಕ್ಕ ಯಾಕೆ ಹಿಂಗೆ ಅಳ್ತಾ ಕೂತಿದ್ಯಾ? ಇವತ್ತು ನನಗೆ ಅನ್ಸಿದ ವಿಷಯನ ನಿನ್ನ ಮುಂದೆ ನಿಂತ್ಕೊಂಡು ಹೊಸ ಧೈರ್ಯವಾಗಿ ಹೇಳ್ತೀನಿ, ಕೇಳಿಸ್ಕೊ. ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಬಲ್ಭಾಗದಲ್ಲಿ ನಿಂತ್ಕೊಂಡು ಕಾಪಾಡ್ತಾನೆ ಅನ್ನೋದು ಪುಟ್ಟಕ್ಕನ ವಿಷಯದಾಗ ನಿಜ ಆಗೋಯ್ತು ನೋಡು. ಸರಿ, ನೀನು ಯಾಕೆ ಹಿಂಗೆ ಅಳ್ತಾ ಕೂತಿದ್ಯಾ? ಓ, ಬಾವ ನಿನ್ನ ಊರವ್ರೆಲ್ಲರೂ ಮುಂದೆ P1 ಕೆಲಸ ಮಾಡ್ತೀಯ ಅಂತ ಹೇಳಿದಕ್ಕ? ಬಾವ ಏನು ಸುಳ್ಳು ಹೇಳಿಲ್ವಲ್ಲ ಬಿಡು. ಹಳ್ಳಕ್ಕೆ ಬಿದ್ದರೆ ಆಳಿಗೆ ಒಂದೊಂದು ಕಲ್ಲು ಅಂತಾರಲ್ಲ, ಸರಿಯಾಗೈತೆ ಬಿಡು. ಎಲ್ರ ಜೊತೆ ನೀನು ಸೇರ್ಕೊಂಬಿಟ್ಟ. ಒಂದು ಹೆಂಗಸನ ಮದುವೆ ಆಗಿರೋ ಗಂಡನೇ ಬಲೆಗೆ ಹಾಕೊಂಡ್ಬಿಟ್ಲು ಅಂತ ಮಾತಾಡಿದ್ರೆ ಊರ್ ಜನ ಎಲ್ಲ ನನ್ನ ಬಗ್ಗೆ ಏನು ಮಾತಾಡ್ಕೊಳಕ್ಕಿಲ್ಲ ಹೇಳು. ಮಾತಾಡ್ಕೊಳಕ್ಕೆ ಏನಾಯ್ತು ಬಿಡಕ್ಕು? ಆಗಿದ್ದಾಯ್ತು ಬಿಡಕ್ಕು. ಗಂಡ ಮಗನ ಎತ್ಕಟ್ಟಿದ್ದೀನಿ, ನಿಯತ್ತಿಲ್ಲ ಅವನಿಗೆ. ಆದರೂ ಈ ವಯಸ್ಸಿನಾಗೆ ನನ್ನ ಗಂಡನೇ ಬೇಕಿತ್ತ ಅಂತ ಪುಟ್ಟಕ್ಕನ ಪ್ರಶ್ನೆ ಮಾಡ್ದಲ್ಲ, ಅದೇ ಪ್ರಶ್ನೆ ಪುಟ್ಟಕ್ಕ ನಿನ್ನ ಕೇಳಿದ್ವಲ್ಲ, ಖುಷಿಪಡು. ಅವಳ ಬದಲು ನಿಮ್ಮ ಭಾವನೆ ಸರಿಯಾಗಿ ಮಡಗದ್ನಲ್ಲ, ತಲೆಗೆ ಏಟ್ ಬಿದ್ದು ಅವ ಏನು ಮಾತ್ರ ತಲೆ ಕೆಟ್ಟೋಗಿಲ್ಲ, ನಿನ್ಗೂ ತಲೆ ಕೆಟ್ಟೋಗೈತೆ. ಹೋಗಿ ಎಲ್ರು ಆ ಪುಟ್ಟಕ್ಕನಿಂದ ಹೊಂಟೋಗಿ ಹೋಗಿ. ಇರೋ ವಿಷಯ ನೀ ಹೇಳ್ದೆ, ಅಷ್ಟಕ್ಕೂ ನಾನೇ ಅಕ್ಕ ನಮ್ಮ ಅಕ್ಕನ ಬಿಟ್ಕೊಡ್ಬೇಕು? ಅಕ್ಕ ನೀನು ಏನಾರು ಮಾಡು, ನಿನ್ನ ಜೊತೆಯಾಗೆ ನಾನು ಇರ್ತೀನಿ. ಇಂಥ ಕಣ್ಣೀರು ವರ್ಷ ಮಾತೇನು ಬೇಕಾಗಿಲ್ಲ, ಗೊತ್ತೈತೆ ಯಾರ ಜೊತೆಗಿರ್ತೀರ ಯಾರ್ಯಾರು ಇರೋಕ್ಕಿಲ್ಲ ಅಂತ. ಇದಕ್ಕೆ ಓಸಿ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡು ಅಂತ ಹೇಳಿದ್ದು. ಅಲ್ಲ, ನೀನು ಆಸ್ಪತ್ರೆ ಹತ್ರ ಹೋಗಿದ್ರೆ ಬಾವ ಹಿಂಗಾಗಿರೋ ವಿಷಯ ನಿಂಗೆ ಗೊತ್ತಾಗ್ತಿರ್ಲಿಲ್ವೇ? ಈಗಲೂ ಅವಯ್ಯ ಮಾಡ್ತಿರೋ ದಿಟ್ಟ ಅಂತ ಹೆಂಗ್ ಹೇಳ್ತೀಯಾ? ಇದು ಆ ಪುಟ್ಟಕ್ಕನ ಹೊಸ ಆಟ ಆಗಿದ್ರೆ ಈಟ್ ವರ್ಷ ಕಾಪಾಡ್ಕೊಂಬಂದು ಮರ್ವಾದೇನ ಜನಗಳ ಮುಂದೆಲ್ಲ ಹೇಳಿ ಎಲ್ರು ನಗಂಗ್ ಮಾಡ್ಬಿಟ್ನಲ್ಲ. ಗೋಪಾಲನು ಪುಟ್ಟಕ್ಕ ಸಾಯೋ ಗಂಟ ವಿಲ ವಿಲ ಅಂತ ನರಳಬೇಕು. ಮಾಡ್ತೀನಿ. ರಾಜಿ, ಏನ್ ರಾಜಿ, ಯಾರನ್ನ ವಿಲ ವಿಲ ಅಂತ ಒದ್ದೋಡಂಗ್ ಮಾಡ್ತೀನಿ ಅಂತಿದ್ದೆಲ್ಲ ಯಾರನ್ನ? ಏಯ್, ಏನೇ ಅಂದೆ? ಏನೇ ಅಂದೆ? ರಾಜಿನ ಮತ್ತೇನು ರಾಜವ ಅನ್ಬೇಕಾ? ಅವೆಲ್ಲ ನಡೆಕಿಲ್ಲ. ನಾಲ್ಗೆನಾಗೆ ಮೂಗು ಮುಟ್ಸ್ಬೇಕು ಅಂತ ನನ್ನ ತನಕ ಬಂದ್ರೆ ಏನ್ ಮಾಡ್ತೀಯಾ? ಇವತ್ತು ನಿನ್ ಗಂಡನೇ ನಿನ್ ಬಣ್ಣ ಬಯಲ್ ಮಾಡ್ದ. ನೀನ್ ಮಾಡೋ ಜಬರ್ದಸ್ತಿಗೆ ಯಾವ್ದೋ ಊರಿನ ಗೌಡನ ಮಗಳು ಪಟೇಲನ ಮಗಳು ಅನ್ಕೊಂಡಿದ್ವಿ. ಇವಾಗ ಗೊತ್ತಾಯ್ತು ನೀನು ದಿಕ್ಕು ದೆಸೆ ಇಲ್ದೇನೆ ನಮ್ಮೂರಿಗೆ ಬಂದಿರೋ ಗಾರೆ ಕೆಲಸದೋಳು ಅಂತ. ಸುಮ್ಕೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಅಯ್ಯ ನಿನ್ನ ಆಗ್ಲಿಂದ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ನೋಡ್ತಾರೆ. ಗುರ್ತೆ ಸಿಗ್ತಾರೆ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀರಾ? ಹುಚ್ಚಿಡ್ದಂಗ ಹೋಗೋಣ. ಎಲ್ಲ ಆಗ್ತಿರೋದು ಪುಟ್ಟಕ್ಕನಿಂದಾನೆ. ನನ್ನ ಮರ್ಯಾದೆಯಿಂದ ರಾಜವ್ವ ರಾಜವ್ವ ಅಂತ ಕರೀತಾ ಇದ್ದವರು ಈಗ ರಾಜಿ ಅಂತವ್ರೆ. ನಾನು ನಿನ್ನ ಸುಮ್ಕೆ ಬಿಡೋಕಿಲ್ಲ. ನಿನ್ ಮೇಲೆ ಗೋಪಾಲನ ಮೇಲೆ ಕೇಸ್ ಹಾಕಿ ಮನೆ ಮೆಸ್ಸು ಎಲ್ಲ ಕಳ್ಕೊಂಡು ಊಟಕ್ಕೂ ಪರದಾಡ್ಬೇಕು ಮಾಡ್ತೀನಿ.